ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 19ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನ ಪಾಸಿಟಿವ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಹೊಸ ಒಂದು ಹೈಯನ್ನು ನಿಫ್ಟಿ ಟಚ್ ಮಾಡಿತು. 22,183ರ ಹೈ ನೋಡೋದಕ್ಕೆ ಸಿಕ್ತು. ಆ ಒಂದು ಲೆವೆಲ್ನಿಂದ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 22,122ರಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 82 ಪಾಯಿಂಟ್ಗಳಷ್ಟು ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 22,200 ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಆ ಒಂದು ಲೆವೆಲ್ ಬ್ರೇಕ್ ಆದರೆ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ನಿಫ್ಟಿನಲ್ಲಿ ಇರುತ್ತೆ. ಹಾಗೆಯೇ ಸೆನ್ಸೆಕ್ಸ್ 281 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ 150 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಗ್ರಾಸಿಮ್ ಟಾಪ್ ಗೇನರ್ ಆಗಿತ್ತು. ಗ್ರಾಸಿಮ್ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. 3% ಅಪ್ಸೈಡ್ನೊಂದಿಗೆ ಗ್ರಾಸಿಮ್ ಕ್ಲೋಸ್ ಆಯಿತು. ಪೇಂಟ್ ಬಿಸ್ನೆಸ್ಗೆ ಕೂಡ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಮೇ ಬಿ ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತಿದೆ. ಬಜಾಜ್ ಫಿನ್ಸರು ಕೂಡ 3% ಗೇನ್ ಆಗಿದೆ. ಬಜಾಜ್ ಆಟೋ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಗೇನ್ ನೋಡೋದಕ್ಕೆ ಸಿಕ್ತು. ಸೊ 10,000 ಪ್ರೈಸ್ನಲ್ಲಿ ಇವರೇನು ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ರು, ಆ ಒಂದು ಬೈಬ್ಯಾಕ್ಗೆ ರೆಕಾರ್ಡ್ ಡೇಟ್ ಅನ್ನು ಸೆಟ್ ಮಾಡಿದ್ದಾರೆ. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಸಿಪ್ಲಾ ಕೂಡ 2% ಗೇನ್ ಆಗಿದೆ. ICICI ಬ್ಯಾಂಕ್ನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಕೋಲ್ ಇಂಡಿಯಾ ನೋಡೋದಕ್ಕೆ ಸಿಕ್ತು. Q3 ರಿಸಲ್ಟ್ನ ನಂತರ ಒಳ್ಳೆಯ ಒಂದು ಡಿವಿಡೆಂಡ್ ಅನೌನ್ಸ್ಮೆಂಟ್ನ ನಂತರ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿತ್ತು. ₹5.25 ಡಿವಿಡೆಂಡ್ ಅನ್ನು ಏನು ಅನೌನ್ಸ್ ಮಾಡಿದ್ರು, ಆ ಒಂದು ಡಿವಿಡೆಂಡ್ಗೆ ಫೆಬ್ರವರಿ 20 ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ LNTಯಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. SBI ಲೈಫ್ ಕೂಡ 1.5% ಕರೆಕ್ಟ್ ಆಯಿತು. ವಿಪ್ರೋನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ವಿಪ್ರೋ ಕೂಡ 1.5% ಕರೆಕ್ಟ್ ಆಗಿದೆ. HDFC ಲೈಫ್ನಲ್ಲಿ ಕೂಡ ಒಂದು ನೆಗೆಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ. ಸ್ವಿಟ್ಜರ್ಲ್ಯಾಂಡ್ನ ಫಾರ್ಮಾ ಜೈಂಟ್ ನೋವಾರ್ಟಿಸ್ ಏಜಿಯ ಸಬ್ಸಿಡರಿ ಕಂಪನಿ ಆಗಿರುವಂತಹ ನೋವಾರ್ಟಿಸ್ ಇಂಡಿಯಾವನ್ನು ಅಕ್ವೈರ್ ಮಾಡುವಂಥ ಪ್ಲಾನ್ಸನ್ನು ಡಾಕ್ಟರ್ ರೆಡ್ಡಿಸ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ CNBC TV 18 ಒಂದು ರಿಪೋರ್ಟನ್ನು ಮಾಡಿದ್ದಾರೆ. ಬಟ್ ಇನ್ನೂ ಕೂಡ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನ ಕಡೆಯಿಂದ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಬಟ್ 2022ರಲ್ಲಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೋವಾರ್ಟಿಸ್ನ ಜೊತೆಯಲ್ಲಿ ಸೇಲ್ಸ್ ಅಗ್ರಿಮೆಂಟನ್ನು ಸೈನ್ ಮಾಡಿದ್ರು. ಸೊ ಈಗ ನೋವಾರ್ಟಿಸ್ನ ಇಂಡಿಯಾ ಬ್ರ್ಯಾಂಡನ್ನು ಅಕ್ವೈರ್ ಮಾಡುವಂಥ ಪ್ಲಾನ್ಸನ್ನು ಡಾಕ್ಟರ್ ರೆಡ್ಡಿಸ್ ಮಾಡ್ತಿದ್ದಾರೆ. ಇದು ಭಾರತದಲ್ಲಿ ಅವರ ಒಂದು ಬಿಸ್ನೆಸ್ಸನ್ನು ಇನ್ನಷ್ಟು ಸ್ಟೆಬಿಲೈಸ್ ಮಾಡುತ್ತೆ. ಖಂಡಿತವಾಗ್ಲೂ ನೋವಾರ್ಟಿಸ್ನ ಇಂಡಿಯಾ ಆರ್ಮನ್ನು ಅಕ್ವೈರ್ ಮಾಡ್ಕೊಳ್ಳೋದು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ 5,000 ಕೋಟಿ ಅರೌಂಡಲ್ಲಿ ಕ್ಯಾಶ್ ಫ್ಲೋವನ್ನು ಕೂಡ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಹೊಂದಿದ್ದಾರೆ. ಆ ಒಂದು ಅಮೌಂಟನ್ನು ಬಳಸ್ಕೊಂಡು ಅವರು ಸಬ್ಸಿಡರಿಯನ್ನು ಅಕ್ವೈರ್ ಮಾಡ್ಕೋಬೋದಾಗುತ್ತೆ. ಹಾಗೆ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಈ ಒಂದು ಅಕ್ವಿಸಿಷನ್ ಕಂಪ್ಲೀಟ್ ಆದರೆ ಸ್ಟಾಕ್ ಪ್ರೈಸ್ನಲ್ಲಿ ಇನ್ನಷ್ಟು ಪಾಸಿಟಿವ್ ಟ್ರೆಂಡ್ ಬರುವಂಥ ಚಾನ್ಸಸ್ ಇರುತ್ತೆ. LIC ಕೂಡ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ಇವತ್ತು ಪಡ್ಕೊಂಡಿತ್ತು. 1.5% ಗೇನ್ನೊಂದಿಗೆ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 2012ರಿಂದ 2019ರ ಪೀರಿಯಡ್ನ ಇನ್ಕಮ್ ಟ್ಯಾಕ್ಸ್ ಏನಿತ್ತು ಅದರ ಮೇಲೆ 21,740 ಕೋಟಿಯಷ್ಟು ರೀಫಂಡನ್ನು LIC ಪಡ್ಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ಇದು ಅವರ ಬ್ಯಾಲೆನ್ಸ್ ಶೀಟ್ಗೆ ಆ್ಯಡ್ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಹಾಗೆ ಹೊಸ ಒಂದು ಪ್ರಾಡಕ್ಟನ್ನು ಕೂಡ LIC ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಕ್ಲಿಯರ್ ಆಗಿ ಹೇಳಿದರು, ನಾವು ಸೇವಿಂಗ್ ರಿಲೇಟೆಡ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನು ಇನ್ನು ಮುಂದೆ ಲಾಂಚ್ ಮಾಡ್ತೀವಿ ಅಂತ. ಅದೇ ರೀತಿಯ ಒಂದು ಪ್ಲಾನ್ ಫೆಬ್ರವರಿ 17ಕ್ಕೆ ಲಾಂಚ್ ಆಗಿದೆ. LICಯ ಬಿಸ್ನೆಸ್ ಸ್ಟೆಬಿಲೈಸ್ ಆಗ್ತಿರೋದು ಕಾಣಿಸ್ತದೆ. ಒಳ್ಳೆಯ ಒಂದು ರಿಸಲ್ಟನ್ನು ಕೂಡ ರೀಸೆಂಟಾಗಿ ಡಿಕ್ಲೇರ್ ಮಾಡಿದರು. ಸೊ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆಯ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. IPO ಪ್ರೈಸ್ಗಿಂತ ಹೈಯರ್ ಪ್ರೈಸ್ನಲ್ಲಿ ಈಗ LIC ಟ್ರೇಡ್ ಆಗ್ತಾ ಇದೆ. 345ರ ಹೈಯನ್ನು ಟಚ್ ಮಾಡಿದ್ಮೇಲೆ RVNL ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. Q3 ರಿಸಲ್ಟ್ ಎಕ್ಸ್ಪೆಕ್ಟೇಷನ್ನ ರೀತಿ ಬರಲಿಲ್ಲ. ಬಟ್ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ಆಲ್ಮೋಸ್ಟ್ 12% ಜಂಪ್ ನೋಡೋದಕ್ಕೆ ಸಿಕ್ತು. 6% ಗೇನ್ನೊಂದಿಗೆ RVNL ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಇವರ ಟೋಟಲ್ ಆರ್ಡರ್ ಬುಕ್ 65,000 ಕೋಟಿ ರೀಚ್ ಆಗಿದೆ. ಹಾಗೆ ಮ್ಯಾನೇಜ್ಮೆಂಟ್ ತಮ್ಮ ಒಂದು ಬಿಸ್ನೆಸ್ಸನ್ನು ಸೆಂಟ್ರಲ್ ಏಷ್ಯಾ, ವೆಸ್ಟರ್ನ್ ಏಷ್ಯಾ ಹಾಗೆ UAEಗೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದ್ದಾರೆ. 65,000 ಕೋಟಿಯ ಆರ್ಡರ್ ಬುಕ್ಕನ್ನು 75,000 ಕೋಟಿಗೆ ಕನ್ವರ್ಟ್ ಮಾಡಿ ಕನ್ಸಿಸ್ಟೆಂಟಾಗಿ 75,000 ಕೋಟಿಯ ಆರ್ಡರ್ ಬುಕ್ಕನ್ನು ಮೇಂಟೈನ್ ಮಾಡೋದು ನಮ್ಮ ಒಂದು ಗುರಿ ಆಗಿದೆ ಅಂತ ಮ್ಯಾನೇಜ್ಮೆಂಟ್ ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಇವರು ವಂದೇ ಭಾರತ್ ಟ್ರೈನ್ನ ಆರ್ಡರ್ನ ಕೂಡ ಪಡ್ಕೊಂಡಿದ್ದಾರೆ. 9,000 ಕೋಟಿ ಅರೌಂಡಲ್ಲಿ ಆ ಒಂದು ಆರ್ಡರ್ ಬುಕ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಬೇರೆ ಬೇರೆ ಸ್ಟೇಟ್ಗಳಿಂದ ಮೆಟ್ರೋ ಪ್ರಾಜೆಕ್ಟ್ಸ್ಗಳನ್ನು ಕೂಡ RVNL ಪಡ್ಕೊಂಡಿದ್ದಾರೆ. ಅದರ ವ್ಯಾಲ್ಯೂ 7,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇವರು ರೈಲ್ವೆ ಎಲೆಕ್ಟ್ರಿಫಿಕೇಷನ್, ರೈಲ್ವೆ ಲೈನ್ ಟ್ರಾನ್ಸ್ಮಿಷನ್ಗಳು ಈ ರೀತಿಯಲ್ಲಿ ಬಹಳಷ್ಟು ಪ್ರಾಜೆಕ್ಟ್ಸ್ಗಳನ್ನು ಪಡ್ಕೊಂಡಿದ್ದಾರೆ. ಈ ಎಲ್ಲ ಪ್ರಾಜೆಕ್ಟ್ಸ್ಗಳ ಟೋಟಲ್ ಆರ್ಡರ್ ವ್ಯಾಲ್ಯೂ ಏನಿದೆ ಅದು ಪ್ರಾಫಿಟ್ ಆಗಿ ಕನ್ವರ್ಟ್ ಆದರೆ RVNLನ ಸ್ಟಾಕ್ ಪ್ರೈಸ್ನಲ್ಲಿ ನಮಗೆ ಗೇನ್ಸ್ ನೋಡೋದಕ್ಕೆ ಸಿಕ್ಕಿದೆ. 30-35ರ ಲೆವೆಲ್ನಿಂದ 350ರ ಲೆವೆಲ್ಗೆ RVNL ಏನು ಹೋಗಿತ್ತು. ಸೊ ಆ ಒಂದು ರ್ಯಾಲಿ ಜಸ್ಟಿಫೈ ಆಗುತ್ತೆ. ಸೊ ಕಳೆದ ಕ್ವಾರ್ಟರ್ನ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮತ್ತೆ ನೋಡೋದಕ್ಕೆ ಸಿಕ್ಕಿದ್ರೆ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರುವಂಥ ಚಾನ್ಸಸ್ ಕೂಡ ಇದೆ.
ಮೋತಿಲಾಲ್ ಓಸ್ವಾಲ್ ಫಿನಾನ್ಷಿಯಲ್ ಸರ್ವಿಸಸ್ನ ಸ್ಟಾಕ್ ಪ್ರೈಸ್ನಲ್ಲಿ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇವರ IT ಸಿಸ್ಟಮ್ನ ಮೇಲೆ ಸೈಬರ್ ಅಟ್ಯಾಕ್ ಆಗಿದೆ. ರ್ಯಾನ್ಸಮ್ವೇರ್ ಗ್ರೂಪ್ ಲಾಕ್ಬಿಟ್ ಇವರ ಸೈಬರ್ ಸಿಸ್ಟಮ್ಗಳನ್ನು ಹ್ಯಾಕ್ ಮಾಡಿದ್ದಾರೆ. ಹಾಗೆ ರ್ಯಾನ್ಸಮ್ ಪೇಮೆಂಟನ್ನು ಮಾಡಬೇಕು ಅಂತ ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ. ಎಷ್ಟು ಅಮೌಂಟ್ಗೆ ಡಿಮ್ಯಾಂಡ್ ಬಂದಿದೆ ಅದರ ಬಗ್ಗೆ ಮೋತಿಲಾಲ್ ಓಸ್ವಾಲ್ ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಆ್ಯಕ್ಷನ್ಸ್ಗಳನ್ನು ತಗೋತಾ ಇದ್ದಾರೆ. ನೋಡಬೇಕಾಗುತ್ತೆ ಈ ಒಂದು ಸೈಬರ್ ಅಟ್ಯಾಕ್ ಎಷ್ಟು ಕ್ರಿಟಿಕಲ್ ಆಗಿದೆ ಅಂತ. 60 ಲಕ್ಷ ಇನ್ವೆಸ್ಟರ್ಸ್ಗಳು ಮೋತಿಲಾಲ್ ಓಸ್ವಾಲ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಹೊಂದಿದ್ದಾರೆ. ಅವರೆಲ್ಲರ ಡೇಟಾ ಕೂಡ ರಿಸ್ಕ್ನಲ್ಲಿ ಇರುತ್ತೆ. ಸೊ ಟೆಕ್ನಾಲಜಿ ಇಂಪ್ರೂವ್ ಆದಷ್ಟು ಸೈಬರ್ ಅಟ್ಯಾಕ್ಸ್ಗಳು ಕೂಡ ಇನ್ಕ್ರೀಸ್ ಆಗುತ್ತೆ. ರ್ಯಾನ್ಸಮ್ವೇರ್ ಗ್ರೂಪ್ಗಳು ಭಾಳಷ್ಟು ಆಕ್ಟಿವ್ ಆಗಿ ಇರ್ತಾರೆ. ಸೊ ಬ್ರೋಕರೇಜ್ಗಳಾಗಿರಲಿ ಅಥವಾ ಈ ರೀತಿಯ ಇಂಪಾರ್ಟೆಂಟ್ ಡೇಟಾವನ್ನು ಮೇಂಟೈನ್ ಮಾಡುವಂಥ ಯಾವುದೇ ಒಂದು ಏಜೆನ್ಸಿ ಆಗಿರಲಿ, ಈ ರೀತಿಯ ರ್ಯಾನ್ಸಮ್ ಅಟ್ಯಾಕ್ಗಳನ್ನು ಸ್ಟಾಪ್ ಮಾಡೋದಕ್ಕೆ ಏನೆಲ್ಲ ಸೆಕ್ಯೂರಿಟಿ ಮೆಜರ್ಸ್ಗಳನ್ನು ತಗೋಬೇಕು ಆ ಮೆಜರ್ಸ್ಗಳನ್ನು ತಗೋಬೇಕಾಗುತ್ತೆ. ಈ ಒಂದು ಅಟ್ಯಾಕ್ನಿಂದ ಡೇಟಾ ಥೆಫ್ಟ್ ಆಗಲಿ ಅಥವಾ ಯಾವುದೇ ಒಂದು ಇಂಪ್ಯಾಕ್ಟ್ ಆಗದೇ ಇದ್ರೂ ಕೂಡ ಮೋತಿಲಾಲ್ ಓಸ್ವಾಲ್ನ ರೆಪ್ಯುಟೇಷನ್ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ದೊಡ್ಡ ದೊಡ್ಡ HNIsಗಳು ಕೂಡ ಮೋತಿಲಾಲ್ ಓಸ್ವಾಲ್ನಲ್ಲಿ ಡಿಮ್ಯಾಟ್ ಅಕೌಂಟ್ಸ್ಗಳನ್ನು ಹೊಂದಿರ್ತಾರೆ. ಸೊ ಅವರು ಅಕೌಂಟ್ಸನ್ನು ಕ್ಲೋಸ್ ಮಾಡಿಸುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಅದೇ ಒಂದು ರೀಸನ್ನಿಂದ ಸೆಕ್ಯೂರಿಟಿ ಸಿಸ್ಟಮನ್ನು ಎನ್ಹಾನ್ಸ್ ಮಾಡ್ಕೋಬೇಕಾಗುತ್ತೆ. ವಿಬೋರ್ ಸ್ಟೀಲ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ. 140 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಆಲ್ರೆಡಿ ಅಲಾಟ್ಮೆಂಟ್ ಕೂಡ ಬಂದಿದೆ. ನಾಳೆ ಮಾರ್ಕೆಟ್ನಲ್ಲಿ ವಿಬೋರ್ ಸ್ಟೀಲ್ ಲಿಸ್ಟ್ ಆಗ್ತದೆ. ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ನಿಮ್ಮ ಅಮೌಂಟ್ ಏನು ಇನ್ವೆಸ್ಟ್ ಮಾಡಿದ್ರೆ ಅದು ಡಬಲ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದಾಗುತ್ತೆ. ಹಾಗೆ SME ಕ್ಯಾಟಗರಿಗೆ ಬಂದಾಗ ಆಟ್ಮಾಸ್ಕೋ ಲಿಮಿಟೆಡ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. 10 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 77. ಸೊ ಈಗ 13% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ SME ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅಟ್ಲೀಸ್ಟ್ 40% ಇದ್ರೆ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಈ ಒಂದು SME IPOನಲ್ಲಿ ಅಪ್ಲೈ ಮಾಡೋದಕ್ಕೆ ನಾಳೆ ಕೊನೆ ದಿನ ಆಗಿರುತ್ತೆ, ಫೆಬ್ರವರಿ 20. ಸೊ ಪ್ರೀಮಿಯಂ ಫಾಲ್ ಆಗ್ತಿರೋದ್ರಿಂದ ಅವಾಯ್ಡ್ ಮಾಡ್ಬೋದಾಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ 9 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ಬಂದಿದೆ. ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ, ಬಟ್ ಪ್ರೀಮಿಯಂನೇ ಇಲ್ಲದೆ ಇರುವಾಗ ಈ ಒಂದು SME IPOನ ಅವಾಯ್ಡ್ ಮಾಡ್ಬೋದಾಗುತ್ತೆ. ತಾಯ್ ಕ್ಯಾಸ್ಟಿಂಗ್ನಲ್ಲಿ ಕೂಡ ಸ್ವಲ್ಪ ಪ್ರೀಮಿಯಂ ಫಾಲ್ ಆಗಿದೆ. 68 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. IPO ಪ್ರೈಸ್ 77 ರೂಪಾಯಿ ಸೆಟ್ ಆಗಿತ್ತು. ಸೊ 88ರಿಂದ 90% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ರಿಟೇಲ್ ಕ್ಯಾಟಗರಿಯಲ್ಲಿ ಆಲ್ರೆಡಿ 116 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ನಾಳೆ ಫೆಬ್ರವರಿ 20 ಕೊನೆ ದಿನ ಆಗಿರುತ್ತೆ. ಸೊ ಅಟ್ಲೀಸ್ಟ್ 200ರಿಂದ 250 ಟೈಮ್ನ ಸಬ್ಸ್ಕ್ರಿಪ್ಷನ್ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ NII ಕ್ಯಾಟಗರಿಯಲ್ಲಿ ಕೂಡ 200ರಿಂದ 300 ಟೈಮ್ನ ಸಬ್ಸ್ಕ್ರಿಪ್ಷನ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅಲಾಟ್ಮೆಂಟ್ನ ಚಾನ್ಸಸ್ ಕಷ್ಟ ಇದೆ, ಬಟ್ ಅಮೌಂಟ್ ಇದ್ರೆ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಹಾಗೆ ಎಸ್ಕೋನೆಟ್ನಲ್ಲಿ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. 83 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಆಲ್ಮೋಸ್ಟ್ ಡಬಲ್ ಪ್ರಾಫಿಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ರಿಟೇಲ್ ಕ್ಯಾಟಗರಿ 135 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಈ ಒಂದು SME IPOನಲ್ಲಿ ಕೂಡ ಫೆಬ್ರವರಿ 20 ಕೊನೆ ದಿನ ಆಗಿರುತ್ತೆ. ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇದೆ, ಬಟ್ ಸ್ಟಿಲ್ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ಸ್ ಹಾಕ್ಬೋದಾಗುತ್ತೆ. ಸೊ ಬಹಳಷ್ಟು ಕಂಪನಿಗಳು ಕೋವಿಡ್ನ ನಂತರ ಒಳ್ಳೆ ಒಂದು ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಬಟ್ ವರ್ಲ್ಪೂಲ್ ಆಫ್ ಇಂಡಿಯಾ ಕೇಸ್ನಲ್ಲಿ ನಾವು ಚಾರ್ಟನ್ನು ಅಬ್ಸರ್ವ್ ಮಾಡಿದಾಗ ಕೋವಿಡ್ನ ನಂತರ ಈ ಒಂದು ಸ್ಟಾಕ್ನಲ್ಲಿ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ ಟೈಮ್ ಹೈಯಿಂದ ಸ್ಟಾಕ್ ಆಲ್ರೆಡಿ 50ರಿಂದ 55% ಕರೆಕ್ಟ್ ಆಗಿದೆ. ಈಗ ವರ್ಲ್ಪೂಲ್ ಆಫ್ ಇಂಡಿಯಾದಲ್ಲಿ ಪ್ರಮೋಟರ್ಸ್ ತಮ್ಮ ಸ್ಟೇಕನ್ನು ಸೆಲ್ ಮಾಡಬೇಕು ಅಂತ ಇದ್ದಾರೆ. ಬ್ಲಾಕ್ ಡೀಲ್ನಲ್ಲಿ ವರ್ಲ್ಪೂಲ್ ಕಾರ್ಪೊರೇಷನ್ 24% ಸ್ಟೇಕನ್ನು ಸೆಲ್ ಮಾಡುವಂಥ ಚಾನ್ಸಸ್ ಇದೆ. 1230 ಪ್ರೈಸ್ನಲ್ಲಿ ಈ ಒಂದು ಬ್ಲಾಕ್ ಡೀಲ್ ಬರುವಂಥ ಚಾನ್ಸಸ್ ಇರುತ್ತೆ. ಈಗ ವರ್ಲ್ಪೂಲ್ ಆಫ್ ಇಂಡಿಯಾ 1332 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಮಾರ್ಕೆಟ್ ಪ್ರೈಸ್ನಿಂದ 8% ಡಿಸ್ಕೌಂಟ್ನಲ್ಲಿ ಈ ಒಂದು ಸ್ಟಾಕ್ ಸೇಲ್ ಬರುವಂಥ ಚಾನ್ಸಸ್ ಇದೆ. ಸೊ ಈ ಒಂದು ನ್ಯೂಸ್ ಏನಿದೆ ಇವತ್ತಿನ ಮಾರ್ಕೆಟ್ ಅವರ್ಸ್ನ ನಂತರ ಬಂದಿರುವಂಥ ಒಂದು ನ್ಯೂಸ್ ಆಗಿರುತ್ತೆ. 24% ಸ್ಟೇಕ್ ಸೇಲ್ ಅಂದಾಗ ಸ್ವಲ್ಪ ವೀಕ್ನೆಸ್ ಸ್ಟಾಕ್ ಪ್ರೈಸ್ನಲ್ಲಿ ಇದ್ದೇ ಇರುತ್ತೆ. ಅವರು ಪೊಟೆನ್ಷಿಯಲ್ ಬೈಯರ್ಸ್ಗಳನ್ನು ಆಲ್ರೆಡಿ ಐಡೆಂಟಿಫೈ ಮಾಡ್ಕೊಂಡಿರ್ತಾರೆ. ಮೇ ಬಿ ಮ್ಯೂಚುವಲ್ ಫಂಡ್ ಹೌಸ್ಗಳು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಈ ಸ್ಟೇಕನ್ನು ಬೈ ಮಾಡ್ಕೊಳ್ಬೋದು. ಬಟ್ ಸ್ಟಿಲ್ ಸೆಲ್ಲಿಂಗ್ ಪ್ರೆಷರ್ ಇದ್ದಾಗ ಸ್ವಲ್ಪ ವೀಕ್ನೆಸ್ ಸ್ಟಾಕ್ನಲ್ಲಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಹಾಗೆ ಪ್ರಮೋಟರ್ಸ್ಗಳು ಸ್ಟೇಕನ್ನು ಸೆಲ್ ಮಾಡ್ತಾರೆ ಅಂದಾಗ ನೆಗೆಟಿವಿಟಿ ಇದ್ದೇ ಇರುತ್ತೆ. ನೋಡಬೇಕಾಗುತ್ತೆ ನಾಳೆ ವರ್ಲ್ಪೂಲ್ ಈ ಒಂದು ಬ್ಲಾಕ್ ಡೀಲ್ಗೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಹಾಗೆ ಇದೊಂದು ರಿಪೋರ್ಟ್ ಆಗಿದೆ. ಸೊ ನಾಳೆನೇ ಈ ಒಂದು ಬ್ಲಾಕ್ ಡೀಲ್ ಬರುತ್ತಾ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ವರ್ಲ್ಪೂಲ್ ಆಫ್ ಇಂಡಿಯಾದಲ್ಲಿ ಈಗ ಪ್ರಮೋಟರ್ ಹೋಲ್ಡಿಂಗ್ 75% ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಬ್ಲಾಕ್ ಡೀಲ್ ಸಕ್ಸಸ್ಫುಲ್ ಆದರೆ ಆಗ ಪ್ರಮೋಟರ್ ಹೋಲ್ಡಿಂಗ್ 51%ಗೆ ಡ್ರಾಪ್ ಆಗುತ್ತೆ. ವರ್ಲ್ಪೂಲ್ ಆಫ್ ಇಂಡಿಯಾದಲ್ಲಿ ಡೆಟ್ ಭಾಳಷ್ಟು ಕಡಿಮೆನೇ ಇದೆ. ಬಟ್ ವರ್ಲ್ಪೂಲ್ ಕಾರ್ಪೊರೇಷನ್ US ಕಂಪನಿ, ಸೊ ಅಲ್ಲಿ ಭಾಳಷ್ಟು ಡೆಟ್ ಇರೋದ್ರಿಂದ ಡೆಟ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸ್ಟೇಕ್ ಸೇಲನ್ನು ಮಾಡ್ತಿದ್ದೀವಿ ಅಂತ 1 ತಿಂಗಳ ಹಿಂದೆನೇ ವರ್ಲ್ಪೂಲ್ ಕಾರ್ಪೊರೇಷನ್ ಹೇಳಿದರು. ಇದರಿಂದ ಅವರು US ತಮ್ಮ ಡೆಟ್ಟನ್ನು ಕಡಿಮೆ ಮಾಡ್ತಾರೆ. ಹಾಗೆ ಒಂದು ಫ್ರೀ ಕ್ಯಾಶ್ ಫ್ಲೋವನ್ನು ಮೇಂಟೈನ್ ಮಾಡುವಂಥ ಪ್ಲಾನ್ಸ್ಗಳು ಕೂಡ ಇದೆ. ಸೊ ಈ ಒಂದು ಸ್ಟೇಕ್ ಸೇಲ್ನಿಂದ ಅವರ ಡೆಟ್ $1 ಬಿಲಿಯನ್ ಕಡಿಮೆ ಆಗುತ್ತೆ. ಅಂದರೆ ಆಲ್ಮೋಸ್ಟ್ 8500 ಕೋಟಿಯಷ್ಟು ಡೆಟ್ಟನ್ನು ವರ್ಲ್ಪೂಲ್ ಕಾರ್ಪೊರೇಷನ್ ಕ್ಲಿಯರ್ ಮಾಡ್ತಾರೆ.
ಸೋಲಾ ವೈನ್ಯಾರ್ಡ್ಸ್ನಲ್ಲಿ ಇವತ್ತು 8% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಇಲ್ಲೂ ಕೂಡ ಅಷ್ಟೇ ಇನ್ವೆಸ್ಟರ್ ಎಂಟಿಟಿ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡಿದರೆ 8% ಸ್ಟೇಕನ್ನು ಬೆಲ್ಜಿಯಂನ ಇನ್ವೆಸ್ಟರ್ ಹೋಲ್ಡ್ ಮಾಡ್ತಿದ್ರು. ಅದನ್ನು ಕಂಪ್ಲೀಟ್ ಆಗಿ ಸೆಲ್ ಮಾಡಿರುವಂಥ ಚಾನ್ಸಸ್ ಇದೆ. 570 ಪ್ರೈಸ್ನಲ್ಲಿ ಈ ಒಂದು ಬ್ಲಾಕ್ ಡೀಲ್ ಬಂದಿರುವಂಥ ಚಾನ್ಸಸ್ ಇರುತ್ತೆ. ಸೊ ಅದೇ ಒಂದು ಪ್ರೈಸ್ನ ಅರೌಂಡಲ್ಲಿ ಈಗ ಸೋಲಾ ವೈನ್ಯಾರ್ಡ್ಸ್ ಟ್ರೇಡ್ ಆಗ್ತದೆ. ಸೊ ಒಳ್ಳೆ ಒಂದು Q3 ನಂತರ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ಒಂದು ಆಪರ್ಚುನಿಟಿಯನ್ನು ಯೂಸ್ ಮಾಡಿಕೊಂಡು ಇನ್ವೆಸ್ಟರ್ಸ್ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡಿದ್ದಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.